ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಬೆಂಗಳೂರು ಎಲೆಕ್ಟ್ರಾನ್ ಸಿಟಿಯಲ್ಲಿ ನಾವು ಇದ್ದೀವಿ, ನಾವು ವಾಸ ಮಾಡ್ತಾ ಇದ್ದೀವಿ. ನನಗೆ ಫಸ್ಟು ಒಂದು ಪ್ರಾಬ್ಲಮ್ ಆಗಿತ್ತು, ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಅದೇನು ಅಂತ ನನಗೆ ಸರಿಯಾಗಿ ಗೊತ್ತಾಗಿಲ್ಲ. ಒಂದು ಹಾಸ್ಪಿಟ್ಲಿಗೆ ಹೋದ್ವಿ ನಾವು, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ. ಅಲ್ಲಿ ಎಲ್ಲ ಟೆಸ್ಟಿಂಗು ಆಯಿತು, ಆದರೂ ನಮಗೇನು ಅಂತ ಗೊತ್ತಾಗಿಲ್ಲ ಅದೇನು ಅಂತ ಪ್ರಾಬ್ಲಮ್ಮು. ಆಮೇಲೆ ಒಂದು ಬಯೋಪ್ಸಿ ಅಂತ ಟೆಸ್ಟ್ ಅಂತ ಮಾಡಿದಾಗ ನಮಗೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಯಿತು. ಅದಾದಮೇಲೆ ನಾವಿರೋ ಪರಿಸ್ಥಿತಿಯಲ್ಲಿ ಅಷ್ಟು ಕಾಸ್ಟ್ಲಿ ಇದರಲ್ಲಿ ಹೋಗಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅದು ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿದರು. ಸರ್ಜರಿ ಆಯಿತು. ಆಮೇಲೆ ನನಗೆ ಮತ್ತೆ ಅದನ್ನು ಆ ಮೆಡಿಸಿನ್ ಎಲ್ಲ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಆಗಿಲ್ಲ. ನಾವೇನು ಮಾಡಿದ್ವಿ ಅಂತಂದರೆ ಯೂಟ್ಯೂಬಲ್ಲಿ ನಾನು ಗುರುಗಳದ್ದು ವಿಡಿಯೋಸ್ ಎಲ್ಲ ತುಂಬ ನೋಡ್ತಾ ಇದ್ದೆ. ನನಗೆ ತುಂಬ ಇಷ್ಟ ಆಯಿತು. ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಬಂತು. ನಾನು ಹೋದರೆ ಒಂದು ವೇಳೆ ಅಲ್ಲಿಗೆ ನನಗೇನು ಪ್ರಾಬ್ಲಮ್ ಇದೆಯೋ ಅದು ವಾಸಿ ಆಗುತ್ತೆ ಅಂತ ಹೇಳಿ ನನಗೆ ಕಾನ್ಫಿಡೆಂಟ್ ಬಂದಾಗ ಜಸ್ಟ್ 1 ಮಂತ್ ಬಿಫೋರು ನಾನು ಬಂದೆ ಇಲ್ಲಿಗೆ. ಗುರುಗಳನ್ನ ವಿಸಿಟ್ ಮಾಡಿ ನಾನು ಏನು ಪ್ರಾಬ್ಲಮ್ ಅಂತ ಹೇಳ್ಕೊಂಡಾಗ ನನಗೆ ಒಂದು ಕಾನ್ಫಿಡೆಂಟ್ ಬಂತು, ಇಲ್ಲಿ ಬಂದರೆ ನಾನು ವಾಸಿ ಆಗುತ್ತೆ ಅಂತ ಹೇಳಿ. ನನಗೆ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ. ನಾನು 1 ಮಂತ್ ಕಂಪಲ್ಸರಿ ಇದು ತೊಗೊಂಡಿದ್ದೀನಿ. ಇವಾಗ ನನಗೆ ಸೆಲ್ಫ್ ಕಾನ್ಫಿಡೆಂಟು ಪ್ಲಸ್ ಈ ಗುರುಗಳು ಕೊಟ್ಟಿರೋ ಈ ಮೆಡಿಸಿನ್ಸಿಂದ ನನಗೆ ಒಂದು 70-80% ನನಗೆ ಕ್ಯೂರ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ನನಗೆ ಎದ್ದು ಮಾತಾಡೋ ಅಷ್ಟು, ಆಮೇಲೆ ನಡೆದಾಡೋಕ್ಕಾಗೋ ಅಷ್ಟು ನನಗೆ ಪ್ರಾಬ್ಲಮ್ಸ್ ಇತ್ತು. ಇವಾಗ ಈ ಮೆಡಿಸಿನ್ ಪ್ಲಸ್ ನನ್ನ ಸೆಲ್ಫ್ ಕಾನ್ಫಿಡೆಂಟಿಂದ ನನಗೆ ತುಂಬ ಯೂಸ್ ಆಗಿದೆ. ನನಗೆ ಜಾಸ್ತಿ ಕಾನ್ಫಿಡೆಂಟ್ ಬಂದಿದೆ. ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ.